ಮತ್ತೆ ನಮನಾಡು ವಾರ್ತೆಗಳಿಗೆ ಸ್ವಾಗತ. ಡಿನೋಟಿಫೈ ಪ್ರಕರಣಗಳ ಮೂಲಕ ರಾಜ್ಯವನ್ನು ನುಂಗಲು ಯತ್ನಿಸಿದ್ದ ಯಡಿಯೂರಪ್ಪ ಸರ್ಕಾರದ ಪ್ರಣಾಳಿಕೆಗೆ ಬೆಲೆ ನೀಡಬೇಡಿ ಎಂದು ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಎಐಸಿಸಿ ಕಾರ್ಯದರ್ಶಿಯೂ ವಿಧಾನ ಪರಿಷತ್ ಸದಸ್ಯರೂ ಆಗಿರುವ ಬಿಕೆ ಹರಿಪ್ರಸಾದ್ ಅವರು ಮಂಗಳೂರು ಭೇಟಿಯಲ್ಲಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಓಟು ಬರುವಾಗ ಹಿಂದೂ ಸಮಾಜೋತ್ಸವ ನಡೆಸುತ್ತಾರೆ. ಹಿಂದುತ್ವ ಏನೆಂದು ಎಲ್ಲರಿಗೂ ಗೊತ್ತಿದೆ. ಇವರು ಕಾಕಿ ಚಡ್ಡಿ, ಬಿಳಿ ಅಂಗಿ, ಕಪ್ಪು ಟೋಪಿ ಹಾಕಿದ ತಕ್ಷಣ ಹಿಂದುತ್ವ ಬರುವುದಿಲ್ಲ. ಅದು ಇದ್ದಲ್ಲೇ ಪವಿತ್ರವಾಗಿ ಇರುತ್ತದೆ ಎಂದರಲ್ಲದೆ, ಮುತ್ತಾಲಿಕ್ ಅವರನ್ನು ಭಯೋತ್ಪಾದಕ ಲಿಸ್ಟಿಗೆ ಸೇರಿಸಬೇಕು ಎಂದರು. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಪ್ರಯುಕ್ತ ಅದರಲ್ಲಿ ಭಾಗವಹಿಸಲಾಗಿದ್ದೇನೆ. ತಮ್ಮನ್ನು ಸಹ ಭೇಟಿ ಮಾಡಿ ತಮ್ಮ ಮುಂದೆ ಹೇಳಿ ಮುಂದೆ ಹೇಳಿ ತಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೆ. ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿಗೆ ದ ಡಿಫರೆನ್ಸ್ ಅಂತೇಳಿ ಅಧಿಕಾರಕ್ಕೆ ಬಂದವರು ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠೆ, ಘನತೆ ಮತ್ತು ಗೌರವವನ್ನು ಗಾಳಿಗೆ ತೂರಿದ್ದಾರೆ. ಕರ್ನಾಟಕ ಇಡೀ ರಾಷ್ಟ್ರದಲ್ಲೇ ಒಂದು ಮಾಡೆಲ್ ಸ್ಟೇಟ್ ಆಗಿ, ಮಾದರಿ ರಾಜ್ಯವಾಗಿ, ಎಲ್ಲರಿಗೂ ಸಹ ದಾರಿದೀಪವಾಗಿ, ಬೇರೆ ರಾಜ್ಯಗಳಿಗೆ ಮಾದರಿಯಾಗಿದ್ದಂಥ ರಾಜ್ಯವನ್ನು ಇವತ್ತು ಉತ್ತರ ಪ್ರದೇಶ ಮತ್ತು ಬಿಹಾರ್ನಲ್ಲಿ ಇರ್ತಕ್ಕಂಥ ರಾಜಕೀಯದ ಕಾಂಗ್ರೆಸ್ ವಕ್ತಾರರಾದ ಟಿಕೆ ಸುಧೀರ್, ಪಿವಿ ಮೋಹನ್, ಮಾಜಿ ಮೇಯರ್ ಶಶಿಧರ ಹೆಗಡೆ, ಸದಾಶಿವ ಉಳ್ಳಾಲ್ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಮಂಗಳೂರು ತಾಲೂಕಿನ ಪುದು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಮಹಿಳಾ ಮಣಿಗಳ ಬಗ್ಗೆ ತೀವ್ರ ಪೈಪೋಟಿ ಇದ್ದು, ಗೆಲ್ಲುವ ಕುದುರೆ ಯಾರದ್ದು ಎಂಬ ಬಗ್ಗೆ ಕುತೂಹಲವಿದೆ. ಮಂಗಳೂರು ತಾಲೂಕಿನ ಪುದು ಗ್ರಾಮ ಪಂಚಾಯತ್ನಲ್ಲಿ ಬಿಜೆಪಿಯ ಜಯಶ್ರೀ ಹಾಗೂ ಕಾಂಗ್ರೆಸ್ನ ವೃಂದ ಎ ಪೂಜಾರಿ ಅವರ ಮಧ್ಯೆ ಪ್ರಬಲ ಸ್ಪರ್ಧೆ ಇದೆ. ಬಿಜೆಪಿ ಮುಖಂಡರಾದ ಕೊಡ್ಮಾಣ್ ಕಾಂತಪ್ಪ ಶೆಟ್ಟಿ ಅವರ ನೇತೃತ್ವದಲ್ಲಿ ಮೊದಲ ಸುತ್ತಿನ ಪ್ರಚಾರ ಕಾರ್ಯ ಮುಗಿದಿದ್ದು, ಇದೀಗ ಎರಡನೇ ಹಂತದ ಪ್ರಚಾರ ಕಾರ್ಯ ಬಿರುಸಿನಿಂದ ನಡೆಯುತ್ತಿದೆ. ಮನೆ ಮನೆಗೆ ತೆರಳಿ ಮತಯಾಚಿಸುವ ಕಾರ್ಯಕ್ರಮ ರಾತ್ರಿ ಹಗಲೆನ್ನದೇ ನಡೆಯುತ್ತಿದೆ. ಈ ಬಗ್ಗೆ ಕೊಡ್ಮಾಣ್ ಕಾಂತಪ್ಪ ಶೆಟ್ಟಿ ಹೀಗೆನ್ನುತ್ತಾರೆ. ನಮ್ಮದು ಪುದು ಜಿಲ್ಲಾ ಪಂಚಾಯತ್ ಕ್ಷೇತ್ರ. ಪುದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಂದರೆ ಪೊಳಲಿಯಿಂದ ಫರಂಗಿಪೇಟೆ ತನಕ ಬರ್ತದೆ. 7 ಗ್ರಾಮಗಳನ್ನು ಒಳಗೊಂಡಿರ್ತದೆ ಈ ಜಿಲ್ಲಾ ಪಂಚಾಯತ್ ಕ್ಷೇತ್ರ. 7 ಗ್ರಾಮಗಳಂದರೆ 3 ತಾಲೂಕು ಪಂಚಾಯತ್ ಕ್ಷೇತ್ರಗಳು. ಈ ಹಿಂದೆ ಕೂಡ ಚುನಾವಣೆಯಲ್ಲಿ ಈ 3 ತಾಲೂಕು ಪಂಚಾಯತ್ ಕ್ಷೇತ್ರಗಳ ಪೈಕಿ 2 ತಾಲೂಕು ಪಂಚಾಯತ್ ಕ್ಷೇತ್ರವನ್ನು ನಾವು ಬಿಜೆಪಿಯವರು ಗೆದ್ದಿದ್ದೇವೆ. 1 ತಾಲೂಕು ಪಂಚಾಯತ್ ಕ್ಷೇತ್ರದಲ್ಲಿ ಕಡಿಮೆ ಅಂತರದಲ್ಲಿ ನಾವು ಸೋತಿದ್ದೇವೆ. ಒಟ್ಟು ಫಲಿತಾಂಶ ಜಿಲ್ಲಾ ಪಂಚಾಯತ್ನಲ್ಲಿ ನಮಗೆ ಗೆಲ್ಲಲಿಕ್ಕೆ ಆಗಲಿಲ್ಲ. 390 ಮತಗಳ ಅಂತರದಲ್ಲಿ ನಾವು ಸೋತಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇರೋದರಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರದ ಸಾಧನೆಗಳು ತುಂಬ ಜನರ ಮೇಲೆ ಪ್ರಭಾವ ಬೀರಿದೆ. ಅದು ಒಂದು. ಎರಡನೆಯದು, ಈ ಎಲ್ಲ 7 ಗ್ರಾಮದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗಳು ಮತ್ತು ಪರಿವಾರ ಸಂಘಟನೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನರ ಮನಸ್ಸನ್ನು ಗೆದ್ದಿರುವಂಥದ್ದು ಎಲ್ಲ ಕಡೆ ಕಂಡು ಬಂದಿರ್ತದೆ. ಎಲ್ಲ ಕಡೆ ಕೂಡ ಕಾರ್ಯಕರ್ತರು ಈಗಾಗಲೇ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಧುಮುಕಿದ್ದಾರೆ. ಪುದು ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಶ್ರೀಮತಿ ಜಯಶ್ರೀ ಹಾಗೂ ತಾಲೂಕು ಪಂಚಾಯತ್ ಅಭ್ಯರ್ಥಿಗಳು ತಮ್ಮ ಮತದಾರರಲ್ಲಿ ಮನವಿ ಮಾಡೋದು ಹೇಗೆ? ನಮಗೆ ನಮ್ಮ ಕೈಯಲ್ಲಿ ಆಗುವಷ್ಟು ಸಹಕಾರವನ್ನು ಕೊಡಬೇಕು ಅಂತ ನಮ್ಮ ಒಂದು ಆಶೆ. ಮುಂದಿನ ತಾಲೂಕು ಪಂಚಾಯತಲ್ಲಿ ಗೆದ್ದಿದ್ದೇನೆ, ಸಮರ್ಪಕವಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಹಾಗಾಗಿ ಜನರ ಅಭಿಮತ, ಒಲವು ಎಲ್ಲ ನನ್ನಲ್ಲಿದೆ. ನಮ್ಮವರೇ ಆದವರು ನಿಂತ ಕಾರಣ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಎಲ್ಲ ಕಡೆಯಿಂದಲೂ ಒಳ್ಳೆ ಇದು ಸಿಕ್ಕಿದೆ, ಅದರಿಂದಾಗಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ನಂಬಿಕೆ ನನಗೆ ತುಂಬ ಇದೆ.